ನಾನು ಯಾವತ್ತೂ ಒಂದು ಸಮಾಜದ ಹೆಸರಿನಲ್ಲಿ ಓಟ್ ಕೇಳಲಿಲ್ಲ ನನ್ನ ಜೀವನದಲ್ಲಿ. ನನ್ನ ಸಂದೇಶ ಇಷ್ಟೇ, ಪಾರಂಪರ್ಯ ರಾಜಕಾರಣ ನಿಲ್ಲಬೇಕು, ಹಣದ ಬಲದ ರಾಜಕಾರಣ ನಿಲ್ಲಬೇಕು ಮತ್ತು ಎಲ್ಲ ಸಮಾಜದವರಿಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ರಾಜ್ಯದಲ್ಲಿ ಜಾರಿಗೆ ಬರಬೇಕಾದ್ರೆ ಜನ ಕಾಂಗ್ರೆಸ್ಸಿಗೆ ಸೋಲಿಸಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ, ಮುಂದೆ ಕಾಂಗ್ರೆಸ್ ಪಾರ್ಟಿನೂ ಚೇತರಿಸ್ಕೊಳ್ಳುತ್ತೆ. ಇಲ್ಲ ಇಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ದರೆ ಕಾಂಗ್ರೆಸ್ ಪಾರ್ಟಿ ಇನ್ನೂ ಹಾಳಾಗುತ್ತೆ. ಹೇಳ್ಕೊಟ್ರು ಪಟ ಕರೆಯಲ್ಲ ಅವರು. ಈಗ ನೋಡಿ ಬಾಗಲಕೋಟೆ, ಅಲ್ಲೂ ಇವ್ರಿಗೆ ಕಷ್ಟ ಇದೆ. ಅಲ್ಲಿ ಬಿ ಜೆ ಪಿ ಗೆದ್ದು ಬಿಟ್ರೆ ನಾನು ಯಾರು ಕ್ಯಾಂಡಿಡೇಟ್ ಹಾಕಿಲ್ವಲ್ಲ, ಅಲ್ಲಿ ಬಿ ಜೆ ಪಿ ಗೆದ್ರೆ ಅದು ಹೆಂಗಂತು ಸರ್. ಇನ್ನೂ 9 ದಿನ ವೋಟಿಂಗ್ ಇರೋದ್ರಿಂದ ಈಗ ಸ್ನೇಹಿತರು ಅಂತ ಹೇಳಿದ್ರಿ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರು. ಸ್ನೇಹಿತರು ಅಂದರೆ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರು ನಿಮ್ಮನ್ನು ಮನವೊಲಿಸ ಕೆಲಸ ಮಾಡ್ಬೋದಾ ಮುಂದೆ? ಹೆಂಗಾಗತ್ತಮ್ಮ, ನಾನು ಬೇರೆಯವ್ರಿಗೆ ಮದುವೆ ಆಗಿ ಅವ್ರ ಮನೆ ಹೋಗಿರ್ಬೇಕಾರೆ ನಾನು ನಿನಗೆ ಲವ್ ಮಾಡ್ತೀನಿ ಅಂದ್ರೆ ಏನು ಅನ್ಬೇಕಿದ್ದೀವಿ? ಪ್ರಯತ್ನ ಪಡಬಾರ್ದು, ಒಳ್ಳೇದಲ್ಲ ಅದು. ಈ ಪ್ರಯತ್ನ ಯಾವಾಗ ಪಡಬೇಕಾಗಿತ್ತು ನಾಮಿನೇಷನ್ಸ್ ಹಾಕೋಕ್ಕಿಂತ ಮುಂಚೆ ಗೊತ್ತಿತ್ತು ಅವ್ರಿಗೆ, ಹೇಳಿದ್ದೆ ನಾನು. ಹೌದಾ ಸರ್? ಹಾಂ, ಅವ್ರು ನನಗೆ ಫೋನ್ ಮಾಡಿದರು. ನಾಳೆ ಮುಖ್ಯಮಂತ್ರಿ ಮಾತಾಡು ಅಂತ ಹೇಳಪ್ಪ, ಸಿದ್ದರಾಮಯ್ಯನ ಮಾತಾಡಲಿ, ಎಲ್ಲರೂ ಕೂರ್ಸ್ ನಾನು ಮಾತಾಡ್ತೇನೆ. ಇವ್ರು ಸಿದ್ದರಾಮಯ್ಯ ಫೋನೇ ಮಾಡಲಿಲ್ಲ. ಸೊ ಯಾಕೆ ಮಾಡಲಿಲ್ಲ, ಏನು ನಾನು ಅದರ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ ಸರ್ ನಿಮಗೆ? ಅಲ್ಲಲ್ಲ, ನನಗೆ ಅವಶ್ಯಕತೆ ಇಲ್ಲ. ಫೋನ್ ಮಾಡಲಿಲ್ಲ. ಅದಾದಮೇಲೆ ನಾನು ಮಲ್ಲಿಕಾರ್ಜುನಿಗೆ ಹೇಳಿ ಕಳಿಸ್ತೀನಿ, ನೋಡಪ್ಪ ನಾನು ಅವರೊಂದು ಕ್ಯಾಂಡಿಡೇಟ್ ರೆಡಿ ಮಾಡಿಬಿಟ್ಟಿದ್ದಾರೆ, ನಾನು ಹೋಗಲೇಬೇಕಾಗತ್ತೆ, ಹೋಗ್ತಾ ಇದ್ದೇನೆ. ನಾವು ಸಾದಿಕ್ ಪಾಷಾಗೆ ಹಿಂದೆ ತೆಗಿಸಿದ್ರು, ಅದು ಆದಿಲ್ ಪಾಷಾ ಒಳ್ಳೇದಾಯ್ತು, ಜಿದ್ದು ಬಂದ್ಬಿಡ್ತು. ಅವನಿಗೆ ಅಲ್ಲೇ ಬಿಟ್ಟಿರ್ತಿದ್ರೆ ಅವನೊಂದಿಷ್ಟು ಓಟ್ ತೊಗೊಂಡು ಅವನೇನೋ ಆಗ್ತಿದ್ದ. ಬಟ್ ಮುಸ್ಲಿಮ್ಸಲ್ಲಿ ಇಷ್ಟು ಜಿದ್ದು ಬರ್ತಿರ್ಲಿಲ್ಲ. ತಾರೀಕಿಂದ ಶುರು ಆಗುತ್ತೆ. ಅಂತೂ ಮುಗೀತು. ರಿಟೈರ್ಡ್ ಆಗ್ತಕ್ಕಂಥದ್ದು ಒಂದು 4-5 ಜನ ರಿಟೈರ್ಡ್ ಆಗ್ಬೋದು. ಯಾರು ಇಂಡಿಪೆಂಡೆಂಟ್ ತೊಗೊಂಡ್ರು 1000-2000. ಆದಿಲ್ ಪಾಷಾ he will cross 45,000 votes. ಅಷ್ಟು ವ್ಯೂಹ ಮೇಲೆ ಹೋಗುತ್ತೆ. ಕೆಲವರು ಇನ್ನೇನು ಸಮರ್ಥೆ ಗುರುಸಿದಾರ, ರಾಜಕೀಯ ಹಿನ್ನೆಲೆ ಅಂತಾರೆ. ರಾಜಕೀಯ ಹಿನ್ನೆಲೆ ಇವರು ಆದಿಲ್ ಅಪ್ಪರಿಗೂ ರಾಜಕೀಯ ಇದೆ, ಅವರು ರಾಜಕೀಯ ಹಿನ್ನೆಲೆ ಅದೇ, ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥದ್ದು. ಮತ್ತು ಶಿವಶಂಕರಪ್ಪನ ಪಾರ್ಟ್ನರ್ ಅವರಪ್ಪ. ಹಾಗಾಗಿ he will giving very tough fight and tough contest. ನಾನು ಬಂದಮೇಲೆ ಸ್ವಲ್ಪ ಅಭಿಪ್ರಾಯಗಳು ಎದ್ದು ಕಾಣಕ್ಕೆ ಶುರುವಾಯಿತು. ಇದ್ದೇ ಇತ್ತು, ಆ ಸಿಟ್ಟು ಇತ್ತೇ ಇತ್ತು, ಹೊರಗೆ ಬಂದಿರಲಿಲ್ಲ. ನಾವು ಬಂದಮೇಲೆ ಅದು ಹೊರಗೆ ಬಂತು ಅಲ್ಲಿ. ಸೊ ಅದಕ್ಕೆ ನಾನು ಏನಾದರೂ ಕೂಡ ಮನಸ್ಸಿನಲ್ಲಿ ಇರ್ತಿದ್ದನ್ನು ನಾಲ್ಗೆ ತರ್ತೀನಿ. ಹೃದಯದಲ್ಲಿ ಒಂದು ಬಾಯಲ್ಲಿ ಒಂದು ನಾವು ಆಡಕ್ಕೆ ಹೋಗಲ್ಲ. ಒಂದು ಏನು ನಡೆದಿತ್ತು ಅದೇ ನೋಡಿತೀವಿ, ನಡೀದೇ ಇರೋದು ನುಡಿಯೋಕೆ ಹೋಗೋದಿಲ್ಲ. ಆಮೇಲೆ ನುಡಿದಂತೆ ನಡ್ಕೋತೀವಿ. ನಮ್ಮ ರಾಜಕೀಯ ಜೀವನದಲ್ಲಿ ಅದೇ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಆಮೇಲೆ ನನಗೆ 2 ಸರ್ಟಿಫಿಕೇಟ್ ಅದಾವೆ. ಕರಪ್ಟ್ ಅಲ್ಲ, ಕಮ್ಯುನಲ್ ಅಲ್ಲ. 50 ವರ್ಷ ರಾಜಕಾರಣ ಮಾಡಿದ್ದೀನಿ. ಇಂಥ ದುಡ್ಡು ತಿಂದಿದೆಯಾ, ಇಂಥ ಭ್ರಷ್ಟಾಚಾರ, ಇಂಥ ಎನ್ಕ್ವೈರಿ, IB, CBI, ED ಅದು ಯಾವುದು ಇಲ್ಲ. ಎರಡನೇದು ಕಮ್ಯುನಲ್ ಅಲ್ಲ. ಇವನ್ RSSನವರು ಹಿಂದೂ ಜಾಗರಣೆ ಅವರು ಮೊನ್ನೆ ದುರ್ಗಮ್ಮ ದೇವಸ್ಥಾನದಿಂದ ಬರ್ತಾ ಇದ್ದೀನಿ ನಾನು,
ಕಾರ್ತಾರ ಮಾಡ್ಬಿಟ್ರು. ನಾನು ಹೇಳ್ದಲ್ಲ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಬೇರಾವುದಯ್ಯ. ಅದಕ್ಕೆ ನಾನು ಓದ್ ಕಡೆನೇ ಹೇಳ್ತೀನಿ, ಇವನಾರವ ಎನಿಸಿದರಯ್ಯ, ಇವನಮ್ಮವ ಎನಿಸಯ್ಯ. ಇನ್ನು ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಇದು ಸರ್ವಸ್ವವು ತಮಗೆ ಬಿಟ್ಟಿದ್ದು. ಜನರು ಪಾದಕ್ಕೆ ಹಾಕಿದರೆ ಎತ್ಕೊಳ್ಳೋದು ಬಿಡೋದು ನಿಮ್ಮ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.